ನಮಸ್ಕಾರ. ನಾನು ಬಾಲರಾಜ್ ಗುತ್ತೇದಾರ್ ಇವತ್ತಿನ ದಿನ ಪದಗ್ರಹಣವನ್ನು ಸ್ವೀಕಾರ ಮಾಡಿದ್ದೀನಿ. ನನ್ನ ಜನತಾದಳ ಪಕ್ಷದ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷ ಸ್ಥಾನವನ್ನು ನನಗೆ ಇವತ್ತು ಕೊಟ್ಟಂಥ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನ. ಈ ಸ್ಥಾನವನ್ನು ಕೊಟ್ಟಂಥ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣನವರು ಇವತ್ತು ಜಿಲ್ಲೆಯ ಒಂದು ಪಕ್ಷದ ಸಂಘಟನೆ ಒಂದು ಮಜಬೂತಾಗಿ ಮಾಡೋಕ್ಕೋಸ್ಕರವಾಗಿ ಒಂದು ಜವಾಬ್ದಾರಿವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲೆಲ್ಲಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅನ್ಯಾಯ ನಡೀತಾ ಇದೆ, ಎಲ್ಲೆಲ್ಲಿ ಇವತ್ತು ಜನರು ಕಷ್ಟದಲ್ಲಿದ್ದಾರೆ, ಮತ್ತು ಅದೇ ರೀತಿಯಾಗಿ ನಮ್ಮ ಪಕ್ಷದ ಎಲ್ಲ ಒಂದು ಹಳೆಯ ಕಾರ್ಯಕರ್ತರುಗಳನ್ನು, ಹಿರಿಯರನ್ನು, ಕಿರಿಯರನ್ನು, ಯುವಕರನ್ನು, ಇವತ್ತು ಮಹಿಳೆಯರನ್ನು ಎಲ್ಲರನ್ನು ಕೂಡ ಇವತ್ತು ಒಗ್ಗೂಡಿಸಿ ಪಕ್ಷ ಸಂಘಟನೆ ಮಾಡೋಕ್ಕೋಸ್ಕರವಾಗಿ ಇಂಥ ಒಂದು ಜವಾಬ್ದಾರಿವಾದಂಥ ಒಂದು ಒಂದು ಸ್ಥಾನ ನನಗೆ ವಹಿಸೋದಕ್ಕಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲ ನನ್ನ ಪಕ್ಷದ ಮುಖಂಡರುಗಳು ಇವತ್ತಿನ ದಿನ ಬಂದು ಅವರೆಲ್ಲ ಹೂಮಾಲೆ ಕೊಡೋ ಮುಖಾಂತರ, ಶಾಲೆ ಹಚ್ಚೋ ಮುಖಾಂತರ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಕ್ಕಾಗಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಬಂದಂಥ ಎಲ್ಲ ನನ್ನ ಜನತಾದಳ ಪಕ್ಷಕ್ಕೆ ಒಂದು ವಿಶ್ವಾಸ ಇದೆ. ಇವತ್ತು ಯುವಕರು ಕೂಡ ಇವತ್ತು ಒಂದು ಕೆಲಸ ಮಾಡಬೇಕು. ಯಾಕಂದರೆ ಜನತಾದಳದಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಯಾವತ್ತೂ ಕೂಡ ಹಿರಿಯರಿಗೆ ಕೊಟ್ಟಿದ್ದು ಇತಿಹಾಸ ಇದೆ. ಇವತ್ತು ಮೊದಲನೇ ಬಾರಿಗೆ ಇವತ್ತು ನಮ್ಮ ಯಂಗ್ಸ್ಟರ್ಸ್ಗೂ ಕೂಡ ಚಾನ್ಸ್ ಕೊಡಬೇಕಂತೇಳಿ ಇವತ್ತು ಕೊಟ್ಟಿದ್ದಾರೆ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ನಿಜವಾಗಲೂ ನನ್ನ ಪಕ್ಷದ ಒಂದು ಹಿರಿಯರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರು ಕೊಟ್ಟಂಥ ಸಮಯ ಮತ್ತು ನನಗೆ ಅಧ್ಯಕ್ಷ ಸ್ಥಾನ ಏನೇನು ಅವರು ಜವಾಬ್ದಾರಿಯನ್ನು ವಹಿಸ್ತಾರೆ, ಅದಕ್ಕೆ ನಾನು ನಿಜವಾಗಲೂ ಪಕ್ಷದ ಒಬ್ಬ ಸಣ್ಣ ಕಾರ್ಯಕರ್ತನಾಗಿ ದುಡಿದು ಪಕ್ಷ ಸಂಘಟನೆ ಮಾಡ್ತೀನಿ ಅಂತೇಳಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ.